ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಇಂದಿನ ಮುಖ್ಯ ಸುದ್ದಿ ಏನೆಂದರೆ, ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಆ ನಂತರ ತನ್ನ ಸರ್ಕಾರಿ ಹುದ್ದೆಯಲ್ಲಿ ಸುಮಾರು 6ರಿಂದ 8 ಗಂಟೆಗಳ ಕಾಲ ತನ್ನ ಒಂದು ವೃತ್ತಿಯನ್ನು ತನ್ನ ಒಂದು ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಉಳಿದ 18 ಗಂಟೆಗಳಲ್ಲಿ ಅವರು ಸಾಮಾಜಿಕ ಸೇವೆ ಮಾಡಲು ಮುಂದುವರೆತಾರೆ. ಈಗಿನ ಒತ್ತಡ ಜೀವನದಲ್ಲಿ ತನ್ನದೇ ಆದ ಒಂದು ಕೆಲಸ ಮಾಡಕ್ಕೆ ಸಮಯ ಸಿಗಲ್ಲ. ಅಂಥದ್ರಲ್ಲಿ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮತ್ತೆ ಉಳಿದ 18 ಗಂಟೆಗಳ ಕಾಲ ಸಾಮಾಜಿಕ ಚಿಂತನೆ, ಸಾಮಾಜಿಕದಲ್ಲಿ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ಬಡವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಸಾಮಾಜಿಕದಲ್ಲಿ ಇವಾಗಿನ ಒಂದು ಕಾಲದಲ್ಲಿ ತುಂಬಾನೇ ಘಟನೆಗಳು ಅಲ್ಲಿ ಎಲ್ಲ ನ್ಯಾಯ ಅನ್ಯಾಯ ಆಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕರ್ನಾಟಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಒಂದು ಸಂಘ, ಆ ಸಂಘ ಪ್ರಾರಂಭವಾಗಿ 18 ತಿಂಗಳು ಕಳೆದಿವೆ. 18 ತಿಂಗಳಲ್ಲೇ ಅದರ ಜಿಲ್ಲಾಧ್ಯಕ್ಷರಾದ ಅಮೃತ್ ಎಸ್ ಮೋಳ್ಕೆ ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಲಭಿಸಿದೆ. ಅದರ ಹಿಂದೆ ಅವರ ಶ್ರಮ ಯಾವ ತರ ಇದೆ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ, ನೋಡಿ. ಅಮೃತ್ ಎಸ್ ಮೋಳ್ಕೆರೆ ಅವರು ಶುಶ್ರೂಷಕ ಅಧಿಕಾರಿಗಳು, ಬಸವ ಕಲ್ಯಾಣ ತಾಲೂಕಾ ಜಿಲ್ಲಾ ಬೀದರ್. ಅಮೃತರಾವ್ ಎಸ್ ಮೋಳ್ಕೆರೆ ಅವರು ಹುಟ್ಟಿದ್ದು ಭಾಲ್ಕಿ ತಾಲೂಕಿನ ಕೋನ್ಮೆಳ್ಕುಂದ ಗ್ರಾಮ. ಅವರ ಶಿಕ್ಷಣ ನಮ್ಮ ಬೀದರ್ನಲ್ಲೇ ತೆಗೆದುಕೊಂಡಿದ್ದಾರೆ. ರಾಯಚೂರಿನಲ್ಲಿ 12 ವರ್ಷ ಮತ್ತು ಬೀದರ್ನಲ್ಲಿ 5 ವರ್ಷದಿಂದ ಶಿಕ್ಷಕರ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಸೇವೆ ಸುಮಾರು 10 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರಿಯಲ್ಲಿದ್ದುಕೊಂಡು ಬಹಳಷ್ಟು ಸಾಮಾಜಿಕವಾಗಿ ಹಾಗೂ ನೌಕರರ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಯಾಕಂದ್ರೆ 3ರಿಂದ 6 ವರ್ಷ ನಾನು ಅಂಗನವಾಡಿ ಕಲ್ಕೊಂಡು ನಾನು ಈ ಉದ್ಯೋಗ ಬಂದ್ಕೊಂಡು ನಾನು ಕಲ್ಕೊಂಡು ತಾವು ಮೊದಲು ತಾಯಿ ಪಾಠಶಾಲೆ, ನೆಕ್ಸ್ಟ್ ನೀವೇ ತಾಯಿ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳಕ್ ಪಡ್ತೀನಿ ನಾನು. ಅವರು ಕೂಡ ನಾವು ಕೂಡ ನಿಮ್ಮ ಮನವಿ ತೆಕ್ಕೊಂಡು ನಾವು ಅವರಿಗೆ ಒಂದ್ ವೇಳೆ ನಿಮಗೆ ಈ ಮನವಿಯನ್ನು ನಾವು DC-ಗನ್ನು ಕೊಡ್ತೇವೆ. ನಾವು ತಮ್ಗೆ ನ್ಯಾಯ ಸಿಗುತ್ತೆ. ಯಾಕಂತಂದ್ರೆ ನೀವು ಆಲ್ರೆಡಿ ನಿಮಗೆ ಒಂದ್ ವೇಳೆ ಅವ್ರು ಕೊಡ್ಬೇಕೆ ಅಂತಂದ್ರ ನಿಮಗೆ ಪರಿಹಾರ ಕೊಡ್ಬೇಕಾಗುತ್ತೆ. ಇಷ್ಟು ಸರ್ಕಾರದಿಂದ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಜನತೆಗೆ ಸವಲತ್ತುಗಳನ್ನು ಕೊಡಿಸಿದ್ದಾರೆ. SSLC, PUCಯಲ್ಲಿ ಅನೇಕ ಕಡುಬಡು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಹಣದ ಸಹಾಯ ಮಾಡಿ ಉನ್ನತ ಶಿಕ್ಷಣ ಕಲಿಯುವುದಕ್ಕೆ ಸಹಾಯ ಮಾಡಿದ್ದಾರೆ. ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಅತಿ ಕಡು ಬಡವರನ್ನು ಗುರುತಿಸಿ ಮನೆಗಳಲ್ಲಿದೆ ಸೋರಿಲ್ಲದವರಿಗೆ ಮನೆಯ ಮೇಲೆ ತಗಡ ಅಥವಾ ಪದರಗಳನ್ನು ಹಾಕಿಸಿದ್ದಾರೆ. ಸರ್ಕಾರಿ ನೌಕರಿಯಲ್ಲಿರುವ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಮೇಲಾಧಿಕಾರಿಗಳ ಸಿಬ್ಬಂದಿಗಳಿಗೆ ಸಮಸ್ಯೆಗಳು, ತೊಂದರೆ ಅಥವಾ ದಬ್ಬಾಳಿಕೆ ಉಂಟಾದಾಗ ಅಥವಾ ಅನಾವಶ್ಯಕವಾಗಿ ಅವರಿಗೆ ಬಿಡುಗಡೆ ಅಥವಾ ವರ್ಗಾವಣೆ ಮಾಡಿದಾಗ ಅವರ ಇಲಾಖೆಗೆ ಹೋಗಿ ಸಿಬ್ಬಂದಿಗಳಿಗೆ ಕಾನೂನಾತ್ಮಕವಾಗಿ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸ ಮಾಡ್ತಿದ್ದಾರೆ. ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಜಿಲ್ಲಾಧ್ಯಕ್ಷರಾಗಿ ಸುಮಾರು 1.5 ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಮಳಚಾಪುರ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲಿ ಗಲಭೆ ಉಂಟಾದಾಗ ನ್ಯಾಯಯುತ ಹೋರಾಟದಲ್ಲಿ ಭಾಗವಹಿಸಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತಳವಾಡಕೆ ಗ್ರಾಮದಲ್ಲಿ ಜಾತಿ ನಿಂದನೆ ಪ್ರಕರಣದಲ್ಲಿ ಕೂಡ ಧ್ವನಿ ಎತ್ತಿದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ ತಾಲೂಕಾ ಕುಮಾರ್ ಚಿಂಚೋಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನವಾದಾಗ ಅಲ್ಲಿ ಕೂಡ ಹೋರಾಟ ಮಾಡಿ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಬೀದರ್ ಜಿಲ್ಲಾ ವರಿಷ್ಠ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಹ ಸಲ್ಲಿಸಿರುತ್ತಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಪ್ರಕರಣ ಕುರಿತು ಸಂಬಂಧಪಟ್ಟ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಅವರನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ಆಗಬೇಕು, ಅವರ ಕುಟುಂಬಸ್ಥರಿಗೆ 50 ಲಕ್ಷ ಪರಿಹಾರ ಧನ ನೀಡಬೇಕು ಮತ್ತು ಅವರ ಕುಟುಂಬದವರನ್ನು ಸರ್ಕಾರಿ ನೌಕರಿಗೆ ಸೇರಿಸಬೇಕಾಗಿ ಎಂದು ಉಗ್ರವಾದ ಹೋರಾಟವನ್ನು ಸಹ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ತಹಸೀಲ್ ಕಚೇರಿಯಲ್ಲಿ ಅನಿಲ್ ಎಂಬ ಒಬ್ಬ ಸಿಬ್ಬಂದಿ ಮೇಲೆ ಚಾಕುವಿನಿಂದ ಇರಿದು ಕೊಲೆ ಪ್ರಯತ್ನ ಮಾಡಿರುವ ಕೊಲೆಗಾರನನ್ನು
ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು. ನಮ್ಮ ಬೀದರ್ ಜಿಲ್ಲೆಯ ಔರತ್ ತಾಲೂಕಾ ಭಾಗ್ಯವಂತಿ ತಂದೆ ರಘುನಾಥ್ ಮಲ್ಕಾಪುರ್ ಗ್ರಾಮದ ವಿದ್ಯಾರ್ಥಿನಿ ಬೀದರ್ ನೌಬಾದ್ ಡೈಮಂಡ್ ಕಾಲೇಜಿನಲ್ಲಿ ಪಿಯುಸಿ ಸೈನ್ಸ್ ನಲ್ಲಿ ರ್ಯಾಂಕ್ ನಲ್ಲಿ ಪಾಸ್ ಆದ ವಿದ್ಯಾರ್ಥಿನಿ ಪಿಯುಸಿ ಪಾಸ್ ಆದ ಮೂಲ ದಾಖಲಾತಿಗಳನ್ನು ಹಣ ಕೊಟ್ಟು ತಗೊಳ್ಕೊಳ್ಳುವುದಕ್ಕೆ ಆಗದೆ ಆ ವಿದ್ಯಾರ್ಥಿನಿ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಳು. ಅದನ್ನು ಅರಿತ ಅಮೃತ್ ಎಸ್ ಮೋಳ್ಕೆ ಅವರನ್ನು ಆ ವಿದ್ಯಾರ್ಥಿಯನ್ನು ಗುರುತಿಸಿ ಅವಳು ಓದಿದ ಬೀದರ್ ನಗರದ ಡೈಮಂಡ್ ಕಾಲೇಜಿಗೆ ಹೋಗಿ ಬಾಕಿ ಇರುವ 17,000 ರೂಪಾಯಿ ಹಣವನ್ನು ಪಾವತಿ ಮಾಡಿ ಅವಳಿಗೆ ಉನ್ನತ ಶಿಕ್ಷಣ ಕಲಿಯೋದಕ್ಕೆ ಅಡ್ಮಿಷನ್ ಮಾಡಿಸಿದರು. ಇಂತಹದೇ ಹಲವಾರು ಸಾಮಾಜಿಕ ಸೇವೆಯನ್ನು ಅವರು ಮಾಡುತ್ತಾ ಬಂದಿರುತ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಅಮೃತ್ ಮೋಳ್ಕೆರವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ವಾರ ಪ್ರಜಾಪ್ರಭುತ್ವ ಸಾಮಾಜಿಕ ಪರಿವರ್ತನಾ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದಾರೆ. ಇವಾಗ ಹುಮನಾಬಾದ್ ತಾಲೂಕು ಮತ್ತು ಬಸವಕಲ್ಯಾಣ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಅವರು ಒಂದು ಸರ್ಕಾರಿ ನೌಕರಸ್ಥರಾಗಿದ್ದರೂ ಸಹ ತಮ್ಮ ಬಿಡುವಿನ ವೇಳೆಯಲ್ಲಿ ತನ್ನ ಕಾರ್ಯನಿರ್ವಹಿಸಿ ಅದಾದ ನಂತರ ಸಮಾಜ ಸೇವೆಯಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಅಲಿಯುವ ಪ್ರಯತ್ನವೂ ಸಹ ಮಾಡ್ತಿದ್ದಾರೆ. ಈ ಪ್ರಯತ್ನ ಅವರ ಸಾಮಾಜಿಕ ಸೇವೆಯನ್ನು ಕಂಡು ಈ ತರ ಅನೇಕ ಸಾಮಾಜಿಕ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ. ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ರಿಸರ್ಚ್ ಯೂನಿವರ್ಸಿಟಿ ಹಾನರರಿ ಡಾಕ್ಟರೇಟ್ ಪದವಿ ಕೊಟ್ಟು ಅವರಿಗೆ ಸನ್ಮಾನಿಸಿದ್ದಾರೆ. Sir,